ನಮಸ್ಕಾರ. ಮೈ ಫ್ಯಾಷನ್ ಮೈ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮಗೆ ಪ್ರೀವಿಯಸ್ ವಿಡಿಯೋದಲ್ಲಿ ನಾರ್ಮಲ್ ಬ್ಲೌಸ್ ಹೊಲಿಯೋದು ಅಂದರೆ ಲೈನಿಂಗ್ ಇಲ್ಲದೇ ಪ್ಲೇನ್ ಬಟ್ಟೆಯಲ್ಲಿ ಸಿಂಗಲ್ ಪೀಸ್ ಬ್ಲೌಸ್ ಹೊಲಿಯೋದು ಯಾವ ಥರ ಅಂತ ತೋರಿಸ್ಕೊಟ್ಟಿದ್ದೆ. ಇವಾಗ ನಾನು ಈ ವಿಡಿಯೋದಲ್ಲಿ ಶೋ ಮಾಡ್ತಾ ಇರೋ ಥರ ನೋಡಿ, ಇದು ಸೀರೆ ಬ್ಲೌಸ್ ಆಗಿರುತ್ತೆ. ಈ ಥರ ಸೀರೆ ಬ್ಲೌಸ್ನ ನೋಡಿ, ಇಲ್ಲಿ ಯಾವ ಥರ ಲೈನಿಂಗ್ ಹಾಕಿ ಹೊಲ್ದಿದ್ದೀನಿ. ಈ ಥರ ಲೈನಿಂಗ್ ಹಾಕಿ ಯಾವ ಥರ ಹೊಲಿಯೋದು, ಬಿಗಿನರ್ಸ್ಗೆ ಲೈನಿಂಗ್ ಬ್ಲೌಸ್ನ ಯಾವ ಥರ ಹೊಲಿಯೋದು ಅಂತ ನಾನು ಇಲ್ಲಿ ತೋರಿಸ್ಕೊಡ್ತೀನಿ. ಮೊದಲಿಗೆ ನಾವು ಈ ಥರ ಬ್ಲೌಸ್ ಹೊಲಿಬೇಕು ಅಂತಂದರೆ ಈ ಬ್ಲೌಸ್ ಏನಿದೆ ಇದ್ರದ್ದು ಮೆಜರ್ಮೆಂಟ್ನ ಪಕ್ಕ ತಗೋಬೇಕಾಗುತ್ತೆ. ಅಂದರೆ ಇದು ಏನು ಮೆಜರ್ಮೆಂಟ್ ಇದೆ ನೀಟಾಗಿ ಅದನ್ನು ಕಂಪ್ಲೀಟಾಗಿ ಒಂದು ಸ್ವಲ್ಪನೂ ಹೆಚ್ಚು ಕಡಿಮೆ ಮಾಡ್ದೇನೆ ನೀಟಾಗಿ ನಾವು ಮೊದಲು ಮೆಜರ್ಮೆಂಟ್ನ ತಗೊಂಡು ಒಂದು ಶೀಟಲ್ಲಿ ಅಥವಾ ಒಂದು ಪೇಪರಲ್ಲಿ ಬರೆದು ಇಟ್ಕೋಬೇಕಾಗುತ್ತೆ. ನೋಡಿ, ನಾನಿವಾಗ ನಿಮಗೆ ತೋರಿಸ್ಕೊಡ್ತೀನಿ ಯಾವ ಥರ ಮೊದಲು ಮೆಜರ್ಮೆಂಟ್ ತಗೋಬೇಕು ಅನ್ನೋದನ್ನು. ನಾವು ಬಟ್ಟೆನ ಮಾರ್ಕ್ ಮಾಡ್ತಾ ಕೂಡ ಮೆಜರ್ಮೆಂಟ್ನ ತಗೋಬೋದು. ಇಲ್ಲ ಬೇಡ, ನಾನು ಮೊದಲೇ ನೀಟಾಗಿ ಮೆಜರ್ಮೆಂಟ್ನ ತಗೊಂಡು ಆಮೇಲೆ ನಾನು ಬಟ್ಟೆ ಕಟ್ ಮಾಡ್ತೀನಿ ಅಂದರೆ ಮೊದಲೇನು ಮಾಡಿ ನೋಡಿ, ಮೊದಲು ಸ್ಲೀವ್ದು ಅಳತೆ ತಗೊಬಿಡೋಣ. ಮೆಜರ್ಮೆಂಟ್ ಎಷ್ಟಿದೆ ನೋಡ್ಕೋಬೇಕಾಗುತ್ತೆ. ಸ್ಲೀವ್ದು ನೋಡಿ, ಇಲ್ಲಿ 9 ಕಾಲಿದೆ ಸ್ಲೀವ್, 9 ಕಾಲು ಸ್ಲೀವ್ ಇದೆ. ಆಮೇಲೆ ನೆಕ್ಸ್ಟು ನೋಡಿ, ಎದೆ ಸುತ್ತಳತೆ ಎಷ್ಟಿದೆ ಅಂತ ನಾವು ಮೆಜರ್ಮೆಂಟ್ ತಗೋಬೇಕಾಗುತ್ತೆ. ನೋಡಿ, ಸ್ಲೀವ್ ಆದಮೇಲೆ ನೆಕ್ಸ್ಟು ಎದೆ ಸುತ್ತಳತೆ ಮಾರ್ಕ್ ಮಾಡ್ಕೊಬಿಡೋಣ. ನೋಡಿ, 17 ಇದೆ. 17ಅಲ್ಲಿ ಅರ್ಧ ಅಂತಂದರೆ ಎಷ್ಟು ಬರುತ್ತೆ ನಮಗೆ? 9 ಅಥವಾ 8.5 ಬರುತ್ತೆ. ನೋಡಿ, ನಿಮಗೆ ಕಾಣಿಸ್ತಾ ಇರ್ಬೋದು. ನೋಡಿ, ಇಲ್ಲಿ 8.5 ಅಥವಾ 9. ಇದನ್ನು ನಾವು ನೆನ್ಪಿಟ್ಕೋಬೇಕಾಗುತ್ತೆ. ಬರ್ಕೊಡ್ಲಿಲ್ಲ ಅಂತಂದರೆ, ಬರ್ಕೊಂಡ್ರೆ ಸಮಸ್ಯೆ ಆಗಲ್ಲ. ಒಂದು ಶೀಟಲ್ಲಿ ಬರ್ಕೊಬಿಡಿ. ಹೊಸ್ದಾಗಿ ಕಲಿತಿರೋರಿಗೆ ಮಾತ್ರ ನಾನು ಹೇಳ್ತಾ ಇರೋದು. ನೋಡಿ, ಇವಾಗ ನಾವು ಎದೆ ಸುತ್ತಳತೆ ತಗೊಂಡಿದ್ದೀವಿ ಮತ್ತು ಸ್ಲೀವ್ದು ಕೂಡ ನಾವು ಮೆಜರ್ಮೆಂಟ್ ತಗೊಂಡಿದ್ದೀವಿ. ಇವಾಗ ನಾವು ಬ್ಲೌಸ್ದು ಲೆಂತ್ ಎಷ್ಟಿದೆ ಅಂತ ನೋಡಬೇಕಾಗುತ್ತೆ. ನೋಡಿ, ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇಲ್ಲಿ ಲೆಂತ್ ಎಷ್ಟಿದೆ ಅಂತ ನೋಡಬೇಕಾಗುತ್ತೆ. ನೀಟಾಗಿ ಬ್ಲೌಸ್ನ ಸುಕ್ಕಿಲ್ಲದೆ ಇರೋ ರೀತಿ ಕೈಯಲ್ಲಿ ಎಳ್ದು ಹಿಡ್ಕೊಂಡು ನೋಡಿ, ಇದ್ರದ್ದು ಲೆಂತು 14 ಇದೆ. ಕಾಣಿಸ್ತಾ ಇರ್ಬೋದು ನಿಮಗೆ, 14 ಲೆಂತ್ ಇದೆ. ಇವಾಗ ನಾವು ಇದರಲ್ಲಿ ಮುಕ್ಕಾಲು ಭಾಗ ಇದೇ ಥರ ಅಳತೆನ ತಗೋಬೇಕಾಗುತ್ತೆ. 90% ನಾವು ಇದೇ ಥರ ಅಳತೆ ತಗೊಂಡು ನಾವು ಬ್ಲೌಸ್ನ ಮಾರ್ಕ್ ಮಾಡಬೇಕು. ಮೊದಲು ನಾವು ಈ ಲೈನಿಂಗ್ ಬ್ಲೌಸ್ನ ಮಾರ್ಕ್ ಮಾಡೋದು, ಕಟಿಂಗ್ ಮಾಡೋದು, ಯಾವ ಥರ ಮೇಯ್ನ್ ಕ್ಲಾತ್ಗೆ ಇದನ್ನು ಹಾಕಿ ಜಾಯಿಂಟ್ ಮಾಡಿ ಹೊಲಿಯೋದು, ಇದಿಷ್ಟು ಟಿಪ್ಸ್ನ ನಾವು ಮೊದಲು ನೀಟಾಗಿ ಅಬ್ಸರ್ವ್ ಮಾಡಬೇಕು ಮತ್ತು ನೀಟಾಗಿ ಅಭ್ಯಾಸ ಮಾಡಬೇಕಾಗುತ್ತೆ. ಅದು ಮಾಡಿದಾಗ ಮಾತ್ರ ಈ ಥರ ಫಿನಿಶಿಂಗಾಗಿ ನೀಟಾಗಿ ನಾವು ಲೈನಿಂಗ್ ಬ್ಲೌಸ್ನ ಹೊಲಿಯೋಕ್ಕಾಗೋದು. ನೋಡಿ, ಇವಾಗ ನಾನು ತೋರಿಸ್ಕೊಡ್ತೀನಿ. ಇವಾಗ ಇಷ್ಟೆಲ್ಲ ಆದಮೇಲೆ ಸ್ಲೀವ್ ಆಗಿದೆ, ಲೆಂತ್ ಆಗಿದೆ, ಎದೆ ಸುತ್ತಳತೆ ಆಗಿದೆ. ಇವಾಗ ನಾವು ಭುಜದ್ದು ಕೂಡ ನಾವು ಮೆಜರ್ಮೆಂಟ್ ತಗೋಬೇಕಾಗುತ್ತೆ. ನಾನು ಲಾಸ್ಟ್ ವಿಡಿಯೋದಲ್ಲಿ ಒಂದು ಟಿಪ್ಸ್ ಹೇಳ್ಕೊಟ್ಟಿದ್ದೆ ನಿಮಗೆ. ಭುಜದ್ದು ಜರುಗದೆ ಇರೋ ಥರ ಯಾವ ಥರ ನಾವು ಅಳತೆನ ತಗೋಬೇಕು ಅನ್ನೋದನ್ನು. ನೋಡಿ, ಬ್ಲೌಸ್ನ ಈ ಥರ ನೀಟಾಗಿ ಇಟ್ಕೊಬಿಡಿ. ಇಟ್ಕೊಂಡಾದ್ಮೇಲೆ ಏನು ಮಾಡಿ, ಒಂದು ಲಾಂಗ್ ಸ್ಕೇಲ್ ತಗೊಳ್ಳಿ. ಈ ಲಾಂಗ್ ಸ್ಕೇಲ್ ತಗೊಂಡು ಇಲ್ಲೇನು ಎಡ್ಜಿದೆ ಬ್ಲೌಸ್ದು ಬ್ಯಾಕ್ ನೆಕ್ ಏನು ಎಡ್ಜಿದೆ, ಈ ಎಡ್ಜಿಗೆ ಕರೆಕ್ಟಾಗಿ ಸ್ಟ್ರೈಟಾಗಿ ಇದನ್ನು ಸ್ಕೇಲ್ನ ಇಡಿ. ಇವಾಗ ಸ್ಕೇಲ್ ಇಟ್ಟಾದಮೇಲೆ ಇಲ್ಲೂ ಕೂಡ ನಾವು ನೀಟಾಗಿ ಈ ಥರ ಇಟ್ಕೊಂಡಿದ್ದೀವಿ. ಇವಾಗ ಈ ಎಡ್ಜಿಂದ ಇಲ್ಲೇನು ಶೋಲ್ಡರ್ ಇದೆ, ಈ ಶೋಲ್ಡರ್ ಎಡ್ಜಿಂದ ಈ ಸ್ಕೇಲ್ ಎಡ್ಜ್ಗೆ ನಾವು ಅಳತೆ ತಗೊಂಡ್ರೆ ನಮಗೆ ಪರ್ಫೆಕ್ಟಾಗಿ ಬ್ಲೌಸ್ದು ಭುಜದ್ದು ಅಳತೆ ಸಿಗುತ್ತೆ. ಬ್ಲೌಸು ಜರುಗಲ್ಲ ಮತ್ತು ಯಾವುದೇ ಕಾರಣಕ್ಕೂ ಹೆಚ್ಚು ಕಡಿಮೆ ಆಗಲ್ಲ. ನೋಡಿ, ಈ ಬ್ಲೌಸ್ದು ಅಳತೆ ಬಂದು 5 ಕಾಲಿದೆ. ನಿಮಗೆ ಕಾಣಿಸ್ತಾ ಇರ್ಬೋದು ಇಲ್ಲಿ ನೋಡಿ, 5 ಕಾಲು ಇದು ಭುಜದ್ದು ಅಳತೆ ಇದೆ ಈ ಲೈನಿಂಗ್ ಬ್ಲೌಸ್ದು. ಇವಾಗ ನಾವು ಭುಜ, ಸ್ಲೀವು, ಫುಲ್ ಬಾಡಿ, ಲೆಂತು ಎಲ್ಲ ಕೂಡ ನಾವು ಅಳತೆನ ತಗೊಂಡಿದ್ದೀವಿ. ಇವಾಗ ಯಾವ ಥರ ನಾವು ಲೈನಿಂಗಿಗೆ ಮಾರ್ಕ್ ಮಾಡಿ ಕಟ್ ಮಾಡೋದಂತ ಹೇಳ್ಕೊಡ್ತೀನಿ. ಇವಾಗ ನಾನು ಇಲ್ಲಿ ಲೈನಿಂಗ್ ಬಟ್ಟೆನ ನೆಲಕ್ಕೆ ಹಾಕಿದ್ದೀನಿ, ನೀಟಾಗಿ ಹರಡ್ಕೊಳ್ಳಿ ಈ ಥರ. ನೋಡಿ, ನಾನು ಈ ಫ್ಯಾನ್ಸಿ ಸೀರೆ ಬ್ಲೌಸ್ಗೆ ನಾನು ಇವಾಗ ನಿಮಗೆ ಯಾವ ಥರ ಕಟ್ ಮಾಡಬೇಕು ಮಾರ್ಕ್ ಮಾಡಿ ಅಂತ ನಾನು ಹೇಳ್ಕೊಡ್ತೀನಿ. ಫಸ್ಟು ಮಾರ್ಕಿಂಗ್ ಹೇಳ್ಕೊಡ್ತೀನಿ, ಓಕೆನಾ? ಫಸ್ಟು ನಾನು ಫ್ರಂಟು ಬ್ಯಾಕು ಎರಡು ಸೈಡ್ದು ಕೂಡ ಫಸ್ಟು ಮಾರ್ಕಿಂಗ್ ಹೇಳ್ಕೊಡ್ತೀನಿ ಈ ವಿಡಿಯೋದಲ್ಲಿ. ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ. ಇದು ತುಂಬ ಮುಖ್ಯವಾದಂಥ ಪಾರ್ಟ್ ಆಗಿರುತ್ತೆ ಲೈನಿಂಗ್ ಬ್ಲೌಸಲ್ಲಿ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನೋಡಿ, ಇವಾಗ ನಾವು ಇಲ್ಲಿ ಲೈನಿಂಗ್ ಏನು ತಂದಿರ್ತೀವಿ, ನಾನು ಇಲ್ಲಿ ನಿಮಗೆ ಇನ್ನೊಂದು ವಿಷಯ ಹೇಳ್ತೀನಿ. ನಾನು ಇಲ್ಲಿ ಸ್ಟಿಚ್ ಮಾಡ್ತಾ ಇರೋಂತಹ ಅಳತೆ ಬ್ಲೌಸಿನ ಮೆಜರ್ಮೆಂಟ್ ಬಂದು 32 ಆರ್ 34 ಎರಡಕ್ಕೂ ಕೂಡ ಅಡ್ಜಸ್ಟ್ ಆಗೋ ಥರ ನಾನು ನಿಮಗೆ ಹೇಳ್ಕೊಡ್ತೀನಿ. ಇವಾಗ 34ಗೆ ನಾನು ಇಲ್ಲಿ ಬಟ್ಟೆನ ತಗೊಂಡಿದ್ದೀನಿ. ನಾವು
ಫುಲ್ ಬಾಡಿ ಮೆಜರ್ಮೆಂಟ್ ಮಾಡಿದ್ವಿ ಅಲ್ವಾ, ಅಂದರೆ ಎದೆ ಸುತ್ತಳತೆ ಏನು ಮೆಜರ್ಮೆಂಟ್ ಮಾಡಿದ್ದೀವಿ ಅದಕ್ಕೆ ನಾವು 17 ಇಂಚು ನಮಗೆ ಬಂತು. ಆ 17 ಇಂಚನ್ನ ಯಾವ ಥರ ಫೋಲ್ಡ್ ಮಾಡ್ಕೋಬೇಕು ನಾವು ಅನ್ನೋದನ್ನು ನಾನು ಇವಾಗ ನಿಮಗೆ ಹೇಳ್ಕೊಡ್ತೀನಿ. ಇದೇನು ಸಿಂಗಲ್ ಬಟ್ಟೆ ಇರುತ್ತೆ, ಈ ಸಿಂಗಲ್ ಬಟ್ಟೆನೇ ಈ ಥರ ಟೇಬಲ್ ಮೇಲೆ ಅಥವಾ ನೆಲದ ಮೇಲೆ ನೀಟಾಗಿ ಈ ಥರ ನಾವು ಹರಡ್ಕೊಂಡಾದಮೇಲೆ ಏನು ಮಾಡಬೇಕು, ಈ ಎಡ್ಜ್ ಏನಿದೆ ನಿಮಗೆ ಕಾಣಿಸ್ತಾ ಇರ್ಬೋದು, ಈ ಎಡ್ಜ್ ಏನಿದೆ ಈ ಎಡ್ಜಿಂದ ನಾವು ಅಲ್ಲಿಗೆ 17 ಇಂಚನ್ನು ನಾವು ಮಾರ್ಕ್ ಮಾಡಿಕೊಂಡು ಅದನ್ನು ಹಾಫು ಫೋಲ್ಡ್ ಮಾಡಿ ಬಟ್ಟೆನ ಮಾರ್ಕ್ ಮಾಡಬೇಕು. ನೋಡಿ ಇವಾಗ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ ಈ ಥರ ಸಿಂಗಲ್ ಬಟ್ಟೆಗೆ ನೋಡಿ 17 ಇಂಚನ್ನ ನೀಟಾಗಿ ಫುಲ್ ಮಾರ್ಕ್ ಮಾಡ್ಕೊಬಿಡಬೇಕು. ನಾವು ಎಲ್ಲಿ ತನಕ ಬರುತ್ತೆ 17 ಇಂಚು ನೋಡಿ ಬಟ್ಟೆಯಲ್ಲಿ ಈ ಥರ 17 ಇಂಚು ಇಲ್ಲಿಗೆ ಬರುತ್ತೆ ಅಂದ್ಕೊಳ್ಳೋಣ. ಇವಾಗ ಇಲ್ಲಿಗೆ ನಾವು ನೀಟಾಗಿ ಮಾರ್ಕ್ ಮಾಡಬೇಕಾಗುತ್ತೆ. ನೋಡಿ ಈ ಥರ ಮಾರ್ಕರ್ ತಗೊಂಡು ಮಾರ್ಕ್ ಮಾಡಿ. ಈ ಮಾರ್ಕ್ ಮಾಡಾದ್ಮೇಲೆ ಏನು ಮಾಡಬೇಕಂತಂದರೆ ಈ 17 ಇಂಚ್ ಬಟ್ಟೆ ಏನು ಮಾರ್ಕ್ ಮಾಡಿದ್ದೀವಿ ಇಲ್ಲಿಂದ ಈ ಎಡ್ಜಿಂದ ಇಲ್ಲಿಗೆ ಇದನ್ನು ಸಮವಾಗಿ ಮಧ್ಯಕ್ಕೆ ಈ ಥರ ಮಡಚಿ. ನಿಮಗೆ ಕಾಣಿಸ್ತಾ ಇರ್ಬೋದು ನೋಡಿ ಈ ಥರ ಮಡಚಿ. ಇವಾಗ ಇದು ಡಬಲ್ ಫೋಲ್ಡ್ ಆಗುತ್ತೆ. ನೋಡಿ ಈ ಥರ ಕಾಣಿಸ್ತಾ ಇರ್ಬೋದು ನೋಡಿ ಇಲ್ಲಿ ಈ ಥರ ಡಬಲ್ ಫೋಲ್ಡ್ ಆಗುತ್ತೆ. ಇವಾಗ ನಾವು ಏನು 17 ಇಂಚ್ ಮಾರ್ಕ್ ಮಾಡಿದ್ದೀವಿ ಇದು ಪಕ್ಕ ಬಾಡಿ ಮೆಷರ್ಮೆಂಟ್ಗೆ ಆಗುತ್ತೆ. ನಮಗೆ ಸ್ಟಿಚ್ಚಿಂಗಿಗೆ 2 ಇಂಚು ಎಲ್ಲ ಕಡೆಯೂ ಕೂಡ ಬಟ್ಟೆ ಬೇಕಾಗುತ್ತೆ. ದಯವಿಟ್ಟು ಮೊದಲು ಕಲಿತಿರೋರು 2 ಇಂಚನೇ ತಗೊಳ್ಳಿ, 1.5 ಇಂಚ್ ತಗೊಳಕ್ಕೆ ಹೋಗಬೇಡಿ, ಓಕೆನಾ. ನೋಡಿ ಈ 17 ಇಂಚಿಂದ ಮತ್ತೆ ನಾವು 2 ಇಂಚು ಮುಂದ್ಗಡೆಗೆ ಮಾರ್ಕ್ ಮಾಡಬೇಕು. 17 + 2 19 ಇಂಚ್ ಆಗುತ್ತೆ. ನೋಡಿ ಮುಂದೆ 2 ಇಂಚ್ ಮಾರ್ಕ್ ಮಾಡಿ ಆ 19 ಇಂಚ್ ಏನು ಮಾರ್ಕ್ ಮಾಡಿರ್ತೀವಿ ಅದ್ರ ಮೇಲೆ ಈ ಥರ ಬಟ್ಟೆನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅರ್ಥ ಆಯಿತು ಅಂತ ತಿಳ್ಕೊಳ್ತೀನಿ. ಇದು ಫೋಲ್ಡಿಂಗು ಲೈನಿಂಗ್ ಬ್ಲೌಸಲ್ಲಿ ತುಂಬ ಮುಖ್ಯವಾದಂಥ ಪಾರ್ಟ್ ಇದು. ಈ ಥರ ನಾವು ಅಳತೆ ತಗೊಂಡು ಫೋಲ್ಡ್ ಮಾಡ್ಕೋಬೇಕಾಗುತ್ತೆ. ಫೋಲ್ಡ್ ಮಾಡಾದಮೇಲೆ ಇನ್ನೊಂದು ಸರಿ ಕ್ರಾಸ್ ಚೆಕ್ ಮಾಡಿಬಿಡಿ. ನೋಡಿ 10 ಇಂಚ್ ಬಂದಿದೆ ನಮಗೆ. ಆ ಬ್ಲೌಸ್ ಮೆಜರ್ಮೆಂಟ್ ಇರೋದು ಎಷ್ಟು 8.5 ಅಥವಾ 9, 1 ಇಂಚು ಎಕ್ಸ್ಟ್ರಾ ಬಂದಿದೆ. ಈ ಥರ ನಾವು ಕ್ರಾಸ್ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ ಪ್ರತಿ ಸರಿನೂ ಕೂಡ, ಓಕೆನಾ. ನೋಡಿ ಮತ್ತೆ ಇನ್ನೊಂದು ಇಂಚು ನಾವು 2 ಇಂಚ್ ತಗೋಬೇಕು. ಇನ್ನೊಂದು ಇಂಚು ಬಟ್ಟೆನ ಮುಂದಕ್ಕೆ ಹಾಕಿ 8.5 9 ಬ್ಲೌಸ್ ಏನು ತೋರಿಸ್ತೆ ಅದರದ್ದು ಬಾಡಿ ಮೆಜರ್ಮೆಂಟ್ ಇರೋದು. 9 + 2 ಇಂಚು ಎಷ್ಟಾಗುತ್ತೆ 11 ಇಂಚ್ ಆಗುತ್ತೆ. ಈ ಥರ ನಾವು ಡಬಲ್ ಫೋಲ್ಡ್ ಬಟ್ಟೆನ 11 ಇಂಚು ನೀಟಾಗಿ ಫೋಲ್ಡ್ ಮಾಡಿ ನಾವು ಮಾರ್ಕ್ ಮಾಡ್ಕೊಳ್ಬೇಕಾಗುತ್ತೆ. ನಾನು ಸ್ವಲ್ಪ ಇಲ್ಲಿ ಎಕ್ಸ್ಟ್ರಾನೇ ಮಾಡ್ಕೊಂಡಿದ್ದೀನಿ, 12 ಇದೆ. ಜಾಸ್ತಿ ಇದ್ದರೆ ಓಕೆ, ದಯವಿಟ್ಟು ಕಡಿಮೆ ಮಾತ್ರ ಮಾಡೋಕ್ಕೆ ಹೋಗ್ಬೇಡಿ. ಈ ಥರ ಮೊದಲಿಗೆ ನಾವು ಲೈನಿಂಗ್ ಬ್ಲೌಸ್ಗೆ ಈ ಥರ ಫೋಲ್ಡ್ ಮಾಡ್ಕೋಬೇಕು. ಇವಾಗ ನಾವು ಮಾರ್ಕ್ ಹೇಗೆ ಮಾಡೋದು ಅನ್ನೋದನ್ನು ನಾನು ನಿಮ್ಗೆ ಹೇಳ್ಕೊಡ್ತೀನಿ. ನಾನು ಭುಜ ನೋಡಿದ್ದೆ, ನಿಮಗೆ ಫಸ್ಟೇ ಹೇಳಿದ್ದೀನಿ ಭುಜ ನೋಡೋದು ಯಾವ ಥರ ಅಂತ. ನೋಡಿ 5 ಕಾಲಿದೆ ಭುಜ. ನಮಗೆ ಸ್ಲೀವ್ಗೆ ಮತ್ತು ಭುಜ ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ 1/4 ಇಂಚು ಎಕ್ಸ್ಟ್ರಾ ಬೇಕಾಗುತ್ತೆ. ನೋಡಿ 5.5 ಇದೆ ಅದು ಭುಜ. ನಾವು 5.75 ಇಟ್ಕೊಳ್ಳೋಣ. ಅರ್ಥ ಆಯಿತು ಅಂತ ತಿಳ್ಕೊಳ್ತೀನಿ. 5.25 ಏನಿತ್ತು ಅದು ಭುಜ, ಅದರಿಂದ ಅರ್ಧ ಇಂಚು ಎಕ್ಸ್ಟ್ರಾ ಇಟ್ಕೋಬೇಕಾಗುತ್ತೆ. ನಾವು ಸ್ಲೀವ್ಗೆ ಹೋಗುತ್ತೆ ಬಟ್ಟೆ, ಮತ್ತು ನಾವು ನೆಕ್ಕೇನು ಸ್ಟಿಚ್ ಮಾಡ್ತೀವಿ ಲೈನಿಂಗ್ನು ಸೇರಿಸಿ ಮೇನ್ ಕ್ಲಾತ್ ಸೇರಿಸಿ, ಅದಕ್ಕೋಸ್ಕರ ನಾವು ಇಲ್ಲಿ 1/2 ಇಂಚನ್ನ ನಾವು ಎಕ್ಸ್ಟ್ರಾ ಇಟ್ಕೋಬೇಕು, ಸರಿನಾ. ನೋಡಿ ಈ ಥರ 5.75ಗೆ ನಾನು ಮಾರ್ಕ್ ಮಾಡ್ತಾಯಿದ್ದೀನಿ. 5.75 ಮಾರ್ಕ್ ಮಾಡಾದಮೇಲೆ ನೀಟಾಗಿ ಒಂದು ಲೈನ್ ಹಾಕ್ಕೊಳ್ಳಿ. ಈ ಥರ ಲೈನ್ ಹಾಕಾದ್ಮೇಲೆ ಮತ್ತೆ ಇವಾಗ ನಾವು ಸ್ಲೀವ್ನ ಮಾರ್ಕ್ ಮಾಡಬೇಕಾಗತ್ತೆ. ನೋಡಿ 5.25 ಮಾರ್ಕ್ ಮಾಡಿದ್ರೆ ಸಾಕು. ಯಾವುದೇ ಬ್ಲೌಸ್ದು ಭುಜ ಎಷ್ಟಿರುತ್ತೆ 34 32 ಬ್ಲೌಸ್ದು ಮಾತ್ರ ನಾನು ಹೇಳ್ತಾ ಇರೋದು. ದಯವಿಟ್ಟು 36 ಅದ್ರ ಮೇಲೆ ಇರೋ ಬ್ಲೌಸ್ದು ಹೇಳ್ತಾ ಇಲ್ಲ ನಾನು ಇವಾಗ. 34 32 ಇರೋ ಬ್ಲೌಸ್ದು ಭುಜ ಎಷ್ಟಿರುತ್ತೆ ತೋಳು ಕೂಡ ಅಷ್ಟೇ ಇರುತ್ತೆ. ಅರ್ಥ ಆಯಿತು ಅಂತ ತಿಳ್ಕೊಳ್ತೀನಿ. ನೋಡಿ ತೋಳು ಕೂಡ ನಾನು ಇಲ್ಲಿ 5.25ನೇ ಮಾರ್ಕ್ ಮಾಡ್ತಾಯಿದ್ದೀನಿ. 5.25ನೇ ಸಾಕು 34 32 ಬ್ಲೌಸಿಗೆ ಮಾತ್ರ, ಬೇರೆದಕ್ಕಲ್ಲ. ನೋಡಿ 5.25 ಎರಡೂ ಕಡೆಯೂ ಕೂಡ ನಾನು ಯಾವ ಥರ ಇಲ್ಲಿ ಮಾರ್ಕ್ ಮಾಡ್ತಾಯಿದ್ದೀನಿ ಈ ಥರ ಮಾರ್ಕ್ ಮಾಡ್ಕೋಬೇಕು. ಈ ಮಾರ್ಕ್ ಆದಮೇಲೆ ಇವಾಗ ನಾವು ಇದೆರಡೂ ಮಾರ್ಕನ್ನು ಸೇರಿಸಿ ಲೈನ್ ಹಾಕಬೇಕು. ನೋಡಿ ಈ ಥರ ಲೈನ್ ಹಾಕಬೇಕು. ಈ ಲೈನ್ ಹಾಕಾದ್ಮೇಲೆ ನಾವು ಇಲ್ಲಿ
ಈಗ ಆ ಕಡೆಗೆ ಬಾಕ್ಸ್ ರೀತಿ ಲೈನ್ನ ಹಾಕ್ಕೊಳ್ಬೇಕಾಗುತ್ತೆ. ಇದಾದಮೇಲೆ ನೋಡಿ, ಇಲ್ಲಿ ತೋಳಿನ ಕೆಳಭಾಗ ಏನಿರುತ್ತೆ, ಈ ಕ್ರಾಸ್ ಏನಿರುತ್ತೆ, ಈ ಬಾಕ್ಸ್ ಕ್ರಾಸು, ಇಲ್ಲಿ 1 ಇಂಚನ್ನ ನಾವು ಮಾರ್ಕ್ ಮಾಡ್ಕೊಳ್ಬೇಕು. 1 ಇಂಚ್ ಮಾತ್ರ ಮಾರ್ಕ್ ಮಾಡ್ಕೊಳ್ಬೇಕು. ಆ ಕಡೆಯೂ ಕೂಡ ಈ ಕಡೆಯೂ ಕೂಡ 1 ಇಂಚ್ ಮಾರ್ಕ್ ಮಾಡಿಕೊಂಡು, ನಾನು ಮತ್ತೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಇಲ್ಲಿ ಯಾಕೆ 1 ಇಂಚ್ ಮಾರ್ಕ್ ಮಾಡ್ಕೋಬೇಕು ಅಂತಂದರೆ, ಇದು 32-34 ಅಳತೆ, 32-34 ಅಳತೆ ಬ್ಲೌಸು. ಅದಕ್ಕೋಸ್ಕರ ಅದಕ್ಕಿಂತ ಮೇಲೆ ಬ್ಲೌಸು 36, 38, 40 ಈ ಥರ ಬಂದಾಗ ನಾವು ಇಲ್ಲಿ ಬೇರೆ ಮಾರ್ಕ್ ಮಾಡಬೇಕಾಗುತ್ತೆ. ನಾನಿವಾಗ ಏನು ಮಾರ್ಕ್ ಮಾಡ್ಕೊಂಡಿದ್ದೆ ಅದಕ್ಕೆ ನಾನು ಶೇಪ್ ಕೊಡ್ತಾಯಿದ್ದೀನಿ ನೋಡಿ. ಈ ಥರ ಸಿಂಪಲಾಗಿ ಒಂದು ಶೇಪ್ ಕೊಡಿ. ನಾನು ಯಾವ ಥರ ಕೊಟ್ಟೆ ಆ ಥರ ಒಂದು ಶೇಪ್ ಕೊಟ್ಕೊಂಡು, ಇಲ್ಲಿ ನಮಗೆ ನೋಡಿ ಬ್ಲೌಸಲ್ಲಿ ಭುಜಕ್ಕೆ ಬಟ್ಟೆ ಎಷ್ಟು ಬಿಡಿಸಿದ್ದಾರೆ ಅವರು ಕಸ್ಟಮರು, ಅದನ್ನು ನಾವು ಮೊದಲು ಅಳತೆ ಮಾಡ್ಕೊಳ್ಳೋಣ. ನೋಡಿ, ನಿಮಗೆ ಕಾಣಿಸ್ತಾ ಇರ್ಬೋದು ಇವಾಗ ಇಲ್ಲಿ 2 ಕಾಲಷ್ಟೇ ಅವ್ರು ಬಟ್ಟೆ ಬಿಡಿಸ್ಕೊಂಡಿರೋದು. ನಾವು ಕೂಡ ಇಲ್ಲಿ ಈ ಭುಜ 2 ಕಾಲೇ ಬರೋ ಥರ ನಾವು ನೋಡ್ಕೋಬೇಕಾಗುತ್ತೆ. 2 ಕಾಲು 2.5ನ ನಾವು ಇಲ್ಲಿ 1/4 ಇಂಚು ಸ್ಟಿಚ್ಚಿಂಗಿಗೆ ಹೋದ್ರೂ ಕೂಡ 2.5 ಮಾರ್ಕ್ ಮಾಡಬೇಕು. 2.5 ಅಥವಾ 2.75 ಮಾರ್ಕ್ ಮಾಡ್ಕೊಳ್ಳಿ, ಏನೂ ಆಗೋಲ್ಲ. ನಾನಿಲ್ಲಿ 2.75 ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದಾದಮೇಲೆ ಫ್ರಂಟ್ ನೆಕ್ದು ಡೀಪ್ ಎಷ್ಟಿದೆ ಅಂತ ನಾವು ಬ್ಲೌಸಲ್ಲಿ ನೋಡ್ಕೋಬೇಕಾಗುತ್ತೆ. ನೋಡಿ, ಫ್ರಂಟ್ ನೆಕ್ದು ಡೀಪು ನೋಡಿ, ಇಲ್ಲಿ 6.5 ಬರುತ್ತೆ, ಕಾಣಿಸ್ತಾ ಇರ್ಬೋದು ನಿಮಗೆ. 6.5 ಬರುತ್ತೆ. 6.5 ಪ್ಲಸ್ ಇಲ್ಲಿ 1/2 ಇಂಚು ನಮಗೆ ಭುಜ ಸ್ಟಿಚ್ಚಿಂಗಿಗೆ ಬಟ್ಟೆ ಬೇಕಾಗುತ್ತೆ. ಅದರಿಂದ ನಾವು ಇಲ್ಲಿ 1/2 ಇಂಚಿಗೆ 7 ಇಂಚ್ಗೆ ನಾವು ಮಾರ್ಕ್ ಮಾಡಬೇಕು. ನೋಡಿ, 7 ಇಂಚ್ಗೆ ಮಾರ್ಕ್ ಮಾಡಬೇಕು. ಇಲ್ಲ ನಮಗೆ ಸ್ವಲ್ಪ ಕಡಿಮೆ ಬೇಕು ಅಂತ ಹೇಳೋರು 6.5ಗೆ ಇಡಿ. ನಾನಿಲ್ಲಿ 7 ಇಂಚಿಗೆ ಮಾರ್ಕ್ ಮಾಡ್ತೀನಿ. 7 ಇಂಚಿಗೆ ಮಾರ್ಕ್ ಮಾಡಬೇಕು. ಇದನ್ನು ಕೂಡ ಅಷ್ಟೇ, ಮೊದಲಿಗೆ ಲೈನ್ ಹಾಕ್ಕೊಳ್ಬೇಕು. ಎರಡೂ ಕಡೆಯೂ ಕೂಡ ನಾವು ನೀಟಾಗಿ ಲೈನ್ ಹಾಕ್ಕೊಳ್ಬೇಕು. ನೋಡಿ, ಇದಾದಮೇಲೆ ಇವಾಗ ನಾನು ಬ್ಲೌಸ್ದು ಲೆಂತ್ ನೋಡ್ಕೊಳ್ತೀನಿ. ನೋಡಿ, ಬ್ಲೌಸ್ದು ಲೆಂತು ಎಷ್ಟಿತ್ತು, 14 ಇತ್ತಲ್ವ. ನಾನು ಫ್ರಂಟ್ ಸೈಡಿಗೆ ಲೆಂತ್ ಹಾಕ್ತಾಯಿದ್ದೀನಿ. ಇನ್ನೂ ಕೂಡ ಬ್ಯಾಕ್ ಸೈಡ್ಗೆ ನಾನು ಲೆಂತ್ ಹಾಕಿಲ್ಲ. ಭುಜ ಮತ್ತು ಸ್ಲೀವ್ ಮಾತ್ರ ಮಾರ್ಕ್ ಮಾಡಿ ಫ್ರಂಟ್ ಸೈಡ್ದು ನೆಕ್ ಮಾರ್ಕ್ ಮಾಡಿದ್ದೀನಿ. ಈ ನೆಕ್ನೂ ಕೂಡ ಅಷ್ಟೇ ನೀಟಾಗಿ ರೌಂಡ್ ಶೇಪಿಗೆ ಮಾರ್ಕ್ ಮಾಡ್ಕೊಳ್ಳಿ. ಇದನ್ನು ಅಭ್ಯಾಸ ಮಾಡಿ, ಇದು ನೀಟಾಗಿ ಪರ್ಫೆಕ್ಟಾಗಿ ಬರಬೇಕು. ಇದು ಚೆನ್ನಾಗಿ ಕಂಡ್ರೆ ಮಾತ್ರ ಬ್ಲೌಸ್ದು ಲುಕ್ ಚೆನ್ನಾಗಿ ಕಾಣೋದು. ಈ ಶೇಪ್ ಏನಿದೆ ಈ ಶೇಪ್ನ ಅಭ್ಯಾಸ ಮಾಡಬೇಕು. ನೋಡಿ, 14 ಇತ್ತು ಬ್ಲೌಸ್ದು. ಫ್ರಂಟ್ ಸೈಡಿಗೆ ನಾವು ಉದ್ದ ಎಷ್ಟು ತಗೋಬೇಕು, 14 ಇತ್ತು ಯಾವುದು ಅಳತೆ ಬ್ಲೌಸ್ದು ಲೆಂತು. ನಾವಿಲ್ಲಿ 13 ತಗೋಬೇಕು. 1 ಇಂಚನ್ನ ಕಡಿಮೆ ಹಾಕಿ ಫ್ರಂಟ್ ಸೈಡ್ಗೆ ನಾವು 13 ಇಂಚನ್ನ ತಗೋಬೇಕು. ನೋಡಿ, ನಿಮಗೆ ಕಾಣಿಸ್ತಾ ಇರ್ಬೋದು ಇವಾಗ 13 ಇಂಚನ್ನ ನಾನು ತಗೊಳ್ತಾ ಇದ್ದೀನಿ. ಈ ಥರ 13 ಇಂಚ್ ತಗೊಂಡಾದ್ಮೇಲೆ ಏನು ಮಾಡಬೇಕು, ನೀಟಾಗಿ ಅಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ ಹಾಕೋಬೇಕು. ನೋಡಿ, ಈ ಥರ ಸ್ಟ್ರೈಟ್ ಲೈನ್ನ ಹಾಕಬೇಕಾಗುತ್ತೆ. ಈ ಥರ ಸ್ಟ್ರೈಟ್ ಲೈನ್ ಹಾಕಾದ್ಮೇಲೆ ಏನು ಮಾಡಬೇಕು, ನಾವು ಇವಾಗ ಮುಂದ್ಗಡೆಯೂ ಕೂಡ ಬ್ಲೌಸ್ದು ಉದ್ದ ಎಷ್ಟಿದೆ ಅಂತ ನೋಡಿ ಅಳತೆ ಮಾಡ್ಕೊಂಡಿದ್ದೀವಿ. ಇವಾಗ ಬ್ಲೌಸ್ದು ಬ್ಯಾಕ್ ಸೈಡು ಕೂಡ ನಾವು ಲೆಂತ್ನ ಅಳತೆ ಮಾಡ್ಕೊಬಿಡೋಣ. ಅದು 14 ಇತ್ತು ಅಲ್ವಾ. ಇದು ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ ನಾವು ಜಸ್ಟ್ 1 ಇಂಚಾರು ನಾವು ಅಳತೆ ಜಾಸ್ತಿ ತಗೋಬೋದು. ಬೇಡ ನನಗೆ 1 ಇಂಚ್ ಆದರೆ ಭುಜಕ್ಕೆ 1/2 ಇಂಚ್ ಹೋಗುತ್ತೆ, ಕೆಳಗಡೆಗೆ 1/2 ಇಂಚ್ ಮಡ್ಚೊಲಿಯಕ್ಕೆ ಬರುತ್ತೆ. ಸ್ವಲ್ಪ ಲೆಂತ್ ಬೇಕು ಅಂದರೆ ನೋಡಿ, ಈ ಥರ ಪಟ್ಟಿ ಕಟ್ಟಿ ಹೊಲ್ದಾಗ ಏನಾಗುತ್ತೆ, ಹಿಂದ್ಗಡೆ ಸ್ಟಿಫಾಗಿ ಕೂರುತ್ತೆ ಬ್ಲೌಸು. ಅದಕ್ಕೋಸ್ಕರ ಇಲ್ಲಿ ಈ ಥರ ಪಟ್ಟಿ ಕಟ್ಟೋಕ್ಕೆ ನಾವು ಮೊದಲೇ ಈ ಲೆಂತ್ ಏನು ಬರುತ್ತೆ, ಈ ಲೆಂತಲ್ಲೇ ನಾವು ಬಟ್ಟೆನ ತಗೊಬಿಟ್ರೆ ಒಳ್ಳೆಯದು. ಎಕ್ಸ್ಟ್ರಾ ಬಟ್ಟೆ ತಗೊಂಡು ಕಟ್ಟೋ ಅವಶ್ಯಕತೆ ಇರಲ್ಲ. ನೋಡಿ, ಈ ಥರ ಮಡಚಿ ಕಟ್ಟೋದಕ್ಕೆ ನಮಗೆ 2 ಇಂಚ್ ಬಟ್ಟೆ ಬೇಕಾಗುತ್ತೆ. ನೋಡಿ, ಸ್ಟಿಫಾಗಿ ನೀಟಾಗಿ ಬ್ಲೌಸು ಕೂರುತ್ತೆ. ಅದಕ್ಕೋಸ್ಕರ ನಾನು 14 + 2 16 ಇಂಚನ್ನ ನಾನು ಬ್ಯಾಕ್ ಸೈಡ್ ಲೆಂತ್ ತಗೊಳ್ತಾ ಇದ್ದೀನಿ. ಬ್ಲೌಸ್ದು ಬ್ಯಾಕ್ ಸೈಡ್ ಲೆಂತು ನೋಡಿ ಕಾಣಿಸ್ತಾ ಇರ್ಬೋದು. ನೋಡಿ, ಇಲ್ಲಿ ಪರ್ಫೆಕ್ಟಾಗಿ ಲೆಂತು ಕೂಡ ಅಷ್ಟೇ ಇದೆ. ಇಲ್ಲೇನು ಬಟ್ಟೆ ಇದೆ ಅಷ್ಟೇ 16 ಲೆಂತ್ ಇದೆ. ಇವಾಗ ಲೆಂತು ಕೂಡ ಇಲ್ಲಿ ಕರೆಕ್ಟಾಗಿದೆ. ಈ ಮುಂದ್ಗಡೆಗೂ ಕೂಡ ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಿ. ಇವಾಗ ಬ್ಯಾಕ್ ಸೈಡ್ದು ಡೀಪ್ ಎಷ್ಟಿದೆ ನೋಡಿ, ಬ್ಯಾಕ್ ಸೈಡ್ ಡೀಪು ಆವಾಗಲೇ ನಾವು ನೋಡಿದ್ದೀವಿ,
ತೋರಿಸ್ಕೊಟ್ಟಿದ್ದೀನಿ ನಿಮಗೆ ನಾನು. ಇವಾಗ ನಾನು ಮತ್ತೆ ನಿಮಗೆ ಟೇಪಲ್ಲಿ ಬೇಡ ಅಂತಂದರೆ ಏನು ಮಾಡಿ, ನೀಟಾಗಿ ಈ ಥರ ಬ್ಲೌಸ್ ಇಟ್ಕೊಬಿಡಿ ಬಟ್ಟೆ ಮೇಲೆ. ನೋಡಿ ಈ ಥರ ಬ್ಲೌಸ್ ಇಟ್ಕೊಂಡು ಇಲ್ಲಿಗೆ ಮಾರ್ಕ್ ಮಾಡಿ. ಈ ಲೆಂತ್ ಎಲ್ಲಿಗೆ ಬರುತ್ತೆ ನೋಡಿ, ಈ ಥರ ಬ್ಲೌಸ್ ಇಟ್ಕೊಂಡು ಆದಮೇಲೆ ನೋಡಿ ಈ ಡೀಪ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಹಿಂಗೆ ಮಾರ್ಕ್ ಮಾಡಿ. ಈ ಮಾರ್ಕ್ ಮಾಡಾದಮೇಲೆ 1/2 ಇಂಚ್ ಕೆಳಗಡೆಗೆ ಮಾರ್ಕ್ ಮಾಡಬೇಕು. ಈ 1/2 ಇಂಚ್ ಯಾಕೆ ಕೆಳಗಡೆಗೆ ಮಾರ್ಕ್ ಮಾಡಬೇಕು ಅಂತಂದರೆ, ಇಲ್ಲಿ ನಾವು 1/2 ಇಂಚು ಭುಜ 1/2 ಇಂಚು ಜಾಯಿಂಟ್ ಮಾಡ್ತೀವಿ. ಆವಾಗ ಇದು ಈ ಪಕ್ಕ ಮೆಜರ್ಮೆಂಟಿಗೆ ನಾವು ಕಟ್ ಮಾಡಿದಾಗ ಇಲ್ಲಿ 1/2 ಇಂಚು ಡೀಪು ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ನಾವು ಏನು ಮೆಜರ್ಮೆಂಟ್ ಇರುತ್ತೆ ಬ್ಲೌಸ್ದು ಡೀಪು, ಅದರಿಂದ 1/2 ಇಂಚು ಎಕ್ಸ್ಟ್ರಾ ನಾವು ಡೀಪ್ ಕೊಟ್ಟು ಕಟ್ ಮಾಡ್ಕೋಬೇಕಾಗುತ್ತೆ. ಇವಾಗ ನಾನು 1/2 ಇಂಚ್ ಎಕ್ಸ್ಟ್ರಾನೇ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈ ಮಾರ್ಕಿಗೆ ನಾವು ಕಟ್ ಮಾಡಬೇಕು. ಮಾರ್ಕಿಂಗು ಇದಕ್ಕೆ ಮಾಡಬೇಕು, ಕಟಿಂಗು ಇದಕ್ಕೆ ಮಾಡಬೇಕು. ಇವಾಗ ಇದಕ್ಕೂ ಕೂಡ ನಾವು ನೀಟಾಗಿ ಬಾಕ್ಸ್ ಹಾಕಿ ಶೇಪ್ ಕೊಟ್ಕೊಳ್ಳೋಣ. ನೋಡಿ ಇಲ್ಲಿ ನಮಗೆ ಯಾವುದು ಇಷ್ಟ ಬರುತ್ತೆ ಆ ಡಿಸೈನ್ನ ನಾವು ಕ್ರಿಯೇಟ್ ಮಾಡ್ಬೋದು. ನಾನಿಲ್ಲಿ ಬೇರೆ ಡಿಸೈನ್ನ ಕ್ರಿಯೇಟ್ ಮಾಡ್ತೀನಿ. ನೋಡಿ ಇಲ್ಲಿಂದ 4 ಇಂಚ್ ತಗೊಳ್ಳಿ. ನಾನಿಲ್ಲಿ ರೌಂಡ್ ಶೇಪ್ ಕೊಡ್ತಾ ಇಲ್ಲ, ನಾರ್ಮಲಾಗಿ ರೌಂಡ್ ಶೇಪ್ ಎಲ್ಲರಿಗೂ ಕೊಡೋಕ್ಕೆ ಬರುತ್ತೆ. ಅದಕ್ಕೋಸ್ಕರ ನಾನು ಇಲ್ಲಿಂದ 4 ಇಂಚ್ ತಗೊಳ್ಳಿ. 4 ಇಂಚ್ ಆದಮೇಲೆ ಇದಕ್ಕೆ ನೀಟಾಗಿ ಈ ಥರ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ನಾವು ಯಾವುದೇ ಡಿಸೈನ್ ಮಾಡಬೇಕು ಅಂದ್ರೂ ಕೂಡ ಈ ಲೈನಿಂಗಲ್ಲೇ ಮೊದಲಿಗೆ ನಾವು ಡಿಸೈನ್ ಮಾಡಬೇಕಾಗುತ್ತೆ. ಇಲ್ಲಿ ಹೋಗ್ತಾ ಹೋಗ್ತಾ ಈ ಎಡ್ಜ್ ಏನಿದೆ ಇದಕ್ಕೆ ನಾವು ಸೇರಿಸ್ಕೊಳ್ಬೇಕಾಗುತ್ತೆ. ನೋಡಿ ಈಗ ಅರ್ಥ ಆಯಿತು ಅಂತ ತಿಳ್ಕೊಳ್ತೀನಿ ನಾನು ನಿಮಗೆ. ನೋಡಿ ರೌಂಡ್ ಶೇಪ್ ಬೇಡ, ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ನಾನು ಈ ಥರ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಆಯಿತಾ? ಇದಾದಮೇಲೆ ನಮಗೆ ಇವಾಗ ಮೇಯ್ನಾಗಿ ಬೇಕಾಗಿರೋವಂಥದ್ದು ಇಲ್ಲಿ ಡಬಲ್ ಪಟ್ಟಿ ಕಟ್ತೀವಲ್ಲ ಬ್ಲೌಸ್ಗೆ, ಇದನ್ನು ಮಾರ್ಕಿಂಗು. ಇವಾಗ ಅದು 34 ಬ್ಲೌಸ್ ಆಗಿರೋದ್ರಿಂದ ನಾವು ಇಲ್ಲಿ 3/4ಗೆ ಒಂದು ಮಾರ್ಕ್ ಮಾಡೋಣ. 3/4 ಮಾರ್ಕ್ ಮಾಡಾದಮೇಲೆ ಮತ್ತೆ 1.5 ಇಂಚ್ಗೆ ಮಾರ್ಕ್ ಮಾಡೋಣ. ಇದೆರಡು ಜಾಯಿಂಟ್ ಏನು ಮಾರ್ಕ್ ಇದೆ ಇದೆರಡೂ ಕೂಡ ಈ ಥರ ಜಾಯಿಂಟ್ ಮಾಡಬೇಕು. ನೋಡಿ ಈ ಥರ ಜಾಯಿಂಟ್ ಮಾಡಬೇಕು. ಇದಾದಮೇಲೆ ಈ ಮಾರ್ಕಿಂಗ್ ಏನಿದೆ ಇಲ್ಲಿಂದ 2 ಇಂಚು ಮಾರ್ಕ್ ಮಾಡಬೇಕು. ನೋಡಿ ಇವಾಗ ಮತ್ತೆ ಇಲ್ಲೇನು ಬರುತ್ತೆ ಇಲ್ಲಿ ಸಮ ಮಾಡ್ಕೋಬೇಕು. 5 ಇಂಚಿದೆ 2.5 ಹಿಂಗೆ ಬಟ್ಟೆ ಈ ಕಡೆ 2.5 ಇರಬೇಕು, ಈ ಕಡೆ 2.5 ಇರಬೇಕು. ನೋಡಿ ಇವಾಗ ಮತ್ತೆ ಇಲ್ಲಿಂದ 2.5ಗೆ ಮಾರ್ಕ್ ಮಾಡಬೇಕು. ನೋಡಿ ಇದು 2 ಇಂಚು, ಇದು 2.5, ಇಲ್ಲಿಂದನೂ 2.5ಗೆ ನಾವು ಮಾರ್ಕ್ ಮಾಡಬೇಕಾಗುತ್ತೆ. ನೋಡಿ ಇವಾಗ 2.5ಗೆ ಇಲ್ಲೂ ಮಾರ್ಕ್ ಮಾಡಿದ್ದೀನಿ ನಾನು. ಮತ್ತು ಇದು 3ಕ್ಕೂ ಮ್ಯಾಚ್ ಆಗೋ ಥರ ಇಲ್ಲಿ ನಾವು ಮಧ್ಯದಲ್ಲಿ ಈ ಲೈನ್ ಸ್ಟ್ರೈಟ್ ಲೈನ್ಗೆ ಅಡ್ಜಸ್ಟ್ ಆಗಬೇಕದು. ನೋಡಿ ಈ ಸ್ಟ್ರೈಟ್ ಲೈನ್ಗೆ ಇಲ್ಲೇನು ಹಾಕೊಂಡಿದ್ದೀವಿ ಈ ಲೈನ್ಗೆ ಅಡ್ಜಸ್ಟ್ ಆಗೋ ಥರ ಇಲ್ಲೂ ಕೂಡ ನಾವು ಆ ಕಡೆಗೆ ಮಾರ್ಕ್ ಮಾಡಬೇಕು. ಇವಾಗ ಇದು ಆಯಿತು. ಇದಾದಮೇಲೆ ಇವಾಗ ನಾನು ಕಟ್ ಮಾಡ್ತೀನಿ. ಇವಾಗ ನೋಡಿ ಮೊದಲಿಗೆ ಇಲ್ಲಿಂದನೇ ಶುರು ಮಾಡಿಬಿಡೋಣ. ನೋಡಿ ಈ ಥರ ಕಟ್ ಮಾಡಬೇಕು. ಬಟ್ಟೆನ ಈ ಥರ ಟರ್ನ್ ಮಾಡಿ ಕಟ್ ಮಾಡುವಾಗ ಸ್ವಲ್ಪ ಕೇರ್ಫುಲ್ಲಾಗಿ ಟರ್ನ್ ಮಾಡ್ಕೊಳ್ಳಿ. ಇಲ್ಲ ನಮಗೆ ಟರ್ನ್ ಮಾಡಿ ಕಟ್ ಮಾಡೋಕ್ಕೆ ಬರಲ್ಲ ಅಂತಂದರೆ ದಯವಿಟ್ಟು ಆ ಬಟ್ಟೆ ಏನು ಶೇಪ್ ಹಾಕಿರ್ತೀರ ಅದೇ ಕಡೆಗೆ ನೀವೇ ಹೋಗಿ ಎದ್ದೋ ಕಟ್ ಮಾಡಿ. ಇವಾಗ ನಾನು ಇಲ್ಲಿ ಸ್ಲೀವ್ ಕಟ್ ಮಾಡಿದ್ದೀನಿ. ಇವಾಗ ನಾನು ನೆಕ್ ಕಟ್ ಮಾಡ್ತೀನಿ. ಇವಾಗ ಭುಜ ಕಟ್ ಮಾಡ್ತಾ ಇದ್ದೀನಿ ನಾನು. ಇವಾಗ ಇದು ಫ್ರಂಟ್ ಪಾರ್ಟ್ ಅದಾಯಿತು ಮತ್ತು ಬ್ಯಾಕ್ ಪಾರ್ಟ್ದು ಕೂಡ ಆಯಿತು. ಇವಾಗ ನಾವೇನು ಮಾಡಬೇಕಂತಂದರೆ ಇದಕ್ಕೆ ಯಾವ ಥರ ಲೈನಿಂಗ್ ಹಾಕೋಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಈ ಮೇಯ್ನ್ ಕ್ಲಾತ್ ಏನಿರುತ್ತೆ ಬ್ಲೌಸ್ ಪೀಸ್ದು ಅದನ್ನು ಈ ಥರ ನೀಟಾಗಿ ಹಾಕೋಬಿಡಿ ನೆಲಕ್ಕೆ. ಇದಾದಮೇಲೆ ಏನು ಮಾಡಿ
ಈ ಬ್ಯಾಕ್ ಸೈಡ್ದು ಏನು ಕಟ್ ಮಾಡಿದ್ವಿ ಅದನ್ನು ನೀಟಾಗಿ ಈ ಥರ ಅಡ್ಜಸ್ಟ್ ಮಾಡ್ಕೋಬೇಕು ನೋಡಿ. ಇದು ಹಾಕೊಂಡಾದ್ಮೇಲೆ ಏನು ಮಾಡಿ, ಈ ಥರ ಪಿನ್ ಬರುತ್ತಲ್ಲ, ಈ ಪಿನ್ನ ಈ ಲೈನಿಂಗ್ ಬಟ್ಟೆ ಜರುಗದೆ ಇರೋ ಥರ ಹಾಕೋಬೇಕು ನೋಡಿ. ನಿಮಗೆ ನಾನು ತೋರಿಸ್ಕೊಡ್ತೀನಿ. ಫಸ್ಟು ಈ ಬ್ಯಾಕ್ ಸೈಡ್ದು ಡೀಪ್ ಏನು ಕಟ್ ಮಾಡಿದ್ವಿ ಅದಕ್ಕೆ ನೀಟಾಗಿ ಹಾಕೋಬಿಡೋಣ. ಫಸ್ಟು ನಾವು ಸ್ಟಿಚಿಂಗಲ್ಲಿ ಇದನ್ನೇ ಸ್ಟಿಚ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಮೊದಲು ಇದಕ್ಕೇನೆ ನಾನು ಪಿನ್ಗಳನ್ನ ಹಾಕ್ಕೊಳ್ತೀನಿ ನೋಡಿ. ಇವಾಗ ನಾನು ಇಲ್ಲಿ ಪಿನ್ ಹಾಕ್ಕೊಂಡಿದ್ದೀನಿ. ನೀಟಾಗಿ ಈ ಥರ ಎಲ್ಲ ಸೈಡ್ಗೂ ಒಂದೊಂದು ಪಿನ್ ಹಾಕ್ಕೊಳ್ಬೇಕಾಗುತ್ತೆ. ಅದಾದಮೇಲೆ ಏನು ಮಾಡಬೇಕು, ನಾವು ಈ ಪಾರ್ಟ್ನ ಕಟ್ ಮಾಡಿಬಿಡಿ. ಇದನ್ನು ಸ್ಟಿಚ್ ಮಾಡಾದಮೇಲೆ ಕಟ್ ಮಾಡೋಣ. ನಾವು ಇಲ್ಲಿ ಈ ಪಾರ್ಟ್ ಮಾತ್ರ ಕಟ್ ಮಾಡೋಣ. ಈ ಕಡೆ ನಮಗೇನು ಬಟ್ಟೆನ ಜಾಸ್ತಿ ಬಿಟ್ಟು ಲೈನಿಂಗ್ ಹಾಕಿಲ್ಲ, ಈ ಕಡೆ ಹೀಗೆ ಇರಲಿ. ಇಲ್ಲೇನು ಈ ಕಡೆ ಪಾರ್ಟ್ ಇದೆ, ಈ ಪಾರ್ಟನ್ನು ನಾವು ಕಟ್ ಮಾಡ್ಕೊಬಿಡೋಣ ನೋಡಿ. ನಾನು ಇವಾಗ ನಿಮಗೆ ಕಟ್ ಮಾಡಿ ತೋರಿಸ್ಕೊಡ್ತೀನಿ. ಇಲ್ಲೂ ಕೂಡ ಅಷ್ಟೇ, ಜಾಸ್ತಿ ಬಟ್ಟೆ ಏನು ಬಿಡೋಕ್ಕೆ ಹೋಗಬೇಡಿ. 1/4 ಇಂಚ್ ಬಟ್ಟೆ ಬಿಟ್ಟು ಕಟ್ ಮಾಡಿ ನೋಡಿ. ನಾವು ಇಲ್ಲಿ ಪಿನ್ ಹಾಕಿರೋದ್ರಿಂದ ಇವಾಗ ಬಟ್ಟೆನ ಈ ಥರ ಟರ್ನ್ ಮಾಡಿಕೊಂಡ್ರೂ ಕೂಡ ನಮಗೆ ಏನು ಇಲ್ಲಿ ಮಿಸ್ ಆಗಲ್ಲ. ಈ ಥರ ಟರ್ನ್ ಮಾಡಿಕೊಂಡು ಕಟ್ ಮಾಡಿ ನೋಡಿ. ಇಲ್ಲಿ ನಾನು ಬರೀ 1/4 ಇಂಚ್ ಮಾತ್ರ ಬಟ್ಟೆ ಬಿಟ್ಟಿದ್ದೀನಿ. ಇವಾಗ ಸ್ಟ್ರೈಟಾಗಿ ಇಲ್ಲಿಂದ ಇಲ್ಲಿಗೆ ಕಟ್ ಮಾಡಿಬಿಡೋಣ. ಇಲ್ಲಿ ನಾವು ಒಂದು ಅರ್ಧ ಇಂಚ್ ಜಾಸ್ತಿ ಬಿಟ್ಟು ಕಟ್ ಮಾಡೋಣ ಆಯಿತಾ. ಇಲ್ಲಿ ಯಾಕಂದರೆ ಇದು ಸ್ವಲ್ಪ ಭುಜ ಆಗಿರೋದ್ರಿಂದ ಸ್ವಲ್ಪ ಬಟ್ಟೆ ಎಕ್ಸ್ಟ್ರಾ ಇರಲಿ ಅನ್ನೋ ಕಾರಣಕ್ಕೆ ನಾನು ಇಲ್ಲಿ 1/4 ಇಂಚ್ ಮಾತ್ರ ಬಿಟ್ಟು ಕಟ್ ಮಾಡ್ತೀನಿ. ಸಾರಿ, ಅರ್ಧ ಇಂಚ್ ಬಿಟ್ಟು ಕಟ್ ಮಾಡ್ತೀನಿ. ನೋಡಿ, ಇವಾಗ ಬ್ಯಾಕ್ ಸೈಡ್ದು ಈ ಥರ ಇಟ್ಕೊಂಡು ನಾವು ಕಟ್ ಮಾಡಬೇಕಾಗತ್ತೆ ನೋಡಿ. ಇದು ಸ್ಲೀವು, ಇದನ್ನು ಸ್ಟಿಚ್ ಮಾಡಾದ್ಮೇಲೆ ಕಟ್ ಮಾಡೋಣ. ಈ ಕಡೆದೊಂದು ಸ್ವಲ್ಪ ನೋಡಿ ಈ ಥರ ಟರ್ನ್ ಮಾಡಿಕೊಂಡು ಬಟ್ಟೆನ ಇದನ್ನು ಕೂಡ ತೆಗೆದ್ಬಿಡೋಣ. ನೋಡಿ, ಇವಾಗ ಬೆನ್ನಿನ ಭಾಗದ್ದು ಆಯಿತು. ಈ ಬಟ್ಟೆ ಮೇನ್ ಕ್ಲಾತ್ ಏನಿರುತ್ತೆ ಇದನ್ನು ನಾವು ಸೀದಾನೇ ಇಟ್ಕೋಬೇಕು. ಇದನ್ನು ಸೀದಾ ಇಟ್ಕೊಂಡು ಇದನ್ನು ಲೈನಿಂಗ್ನ ಮೇಲೆ ಹಾಕಬೇಕು. ಕನ್ಫ್ಯೂಸ್ ಆಗಬೇಡಿ ನೋಡಿ. ಡಿಸೈನ್ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು. ಬಟ್ಟೆನ ಸೀದಾ ಇಟ್ಕೊಂಡೇ ನಾವು ಮೇಲೆ ಲೈನಿಂಗ್ ಕ್ಲಾತ್ನ ಹಾಕಬೇಕಾಗುತ್ತೆ. ಅರ್ಥ ಆಯಿತು ಅಂತ ತಿಳ್ಕೊಳ್ತೀನಿ. ಇವಾಗ ಇದನ್ನು ನೀಟಾಗಿ ಫೋಲ್ಡ್ ಮಾಡಿ ಇಟ್ಕೊಬಿಡೋಣ. ಇವಾಗ ನಾನು ನಿಮಗೆ ಫ್ರಂಟ್ ಪಾರ್ಟ್ ಯಾವ ಥರ ಕಟ್ ಮಾಡ್ಕೋಬೇಕು ಲೈನಿಂಗ್ ನಾನು ಅದನ್ನು ತೋರಿಸ್ಕೊಡ್ತೀನಿ. ಇವಾಗ ನಾನು ಇದು ಡಬಲ್ ಇದೆ, ಇದನ್ನು ನಾನು ಕಟ್ ಮಾಡೋಕ್ಕೆ ಹೋಗಿಲ್ಲ. ಇದನ್ನು ಇದೇ ಥರ ಇಟ್ಕೊಂಡು ನಾನು ಯಾವ ಥರ ಕಟ್ ಮಾಡ್ಕೋಬೇಕನ್ನೋದನ್ನು ಹೇಳ್ಕೊಡ್ತೀನಿ ನೋಡಿ. ಇವಾಗ ಈ ಬಟ್ಟೆ ಏನಿದೆ ಇದನ್ನು ಡಬಲ್ ಫೋಲ್ಡ್ ಮಾಡ್ಕೊಬಿಡೋಣ. ಡಬಲ್ ಫೋಲ್ಡ್ ಮಾಡಿಕೊಂಡು ಮಾಡ್ಕೊಬಿಡಿ. ಅಕಸ್ಮಾತ್ ಅಲ್ಲಿ ಅಳತೆ ಬ್ಲೌಸಲ್ಲಿ ನಮಗೆ ಸ್ಲೀವ್ ಎಷ್ಟಿದೆ, 9 ಇದೆ ಅಲ್ವಾ. 9 ಇರೋದ್ರಿಂದ 9.25 ಇದೆ. ನಾವಿಲ್ಲಿ 10.25 ಅಷ್ಟು ಬಟ್ಟೆನ ಬಿಟ್ಬಿಡೋಣ. ಇದು ಸ್ಲೀವ್ಗೆ ಬೇಕಾಗುತ್ತೆ, ಅದಕ್ಕೋಸ್ಕರ ಇಲ್ಲಿ 10.25 ಅಷ್ಟು ಬಟ್ಟೆನ ಬಿಟ್ಟು ಇದು ಸ್ಲೀವ್ಗಾಗುತ್ತೆ. ಈ ಮಿಕ್ಕಿದ್ದೇನಿದೆ ಇದು ನಮಗೆ ಫ್ರಂಟ್ ಬಾಡಿ ಪಾರ್ಟಿಗೆ ಆಗುತ್ತೆ ನೋಡಿ. ಇವಾಗ ನಾವು ಈ ಥರ ಡಬಲ್ ಫೋಲ್ಡೇ ಇದೆ ಇದನ್ನು ಈ ಥರ ಡಬಲ್ ಫೋಲ್ಡೇ ಇಟ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ ನೋಡಿ. ಕಾಣಿಸ್ತಾ ಇರ್ಬೋದು ಇವಾಗ ನಿಮಗೆ. ಈ ಥರ ಡಬಲ್ ಫೋಲ್ಡೇ ಇಟ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗತ್ತೆ ನೋಡಿ. ಈ ಥರ ಬಟ್ಟೆ ಇಟ್ಟಾದಮೇಲೆ ನೀಟಾಗಿ ಕಟ್ ಮಾಡ್ಕೊಬಿಡೋಣ ನಾವು. ಇಲ್ಲಿ ಸ್ಟ್ರೈಟ್ ಏನಿದೆ ಈ ಸ್ಟ್ರೈಟೇ ಕಟ್ ಮಾಡಿಬಿಡ್ತೀನಿ ನೋಡಿ. ಈ ಥರ ಆದಮೇಲೆ ಏನು ಮಾಡಿ, ಈ ಎಕ್ಸ್ಟ್ರಾ ಬಟ್ಟೆ ಏನಿದೆ ಈಗ ಒಂದು ಸೈಡ್ ನಾನು ಕಟ್ ಮಾಡಿದ್ದೀನಿ, ಈ ಕಡೆನೂ ಕಟ್ ಮಾಡಿಬಿಡೋಣ. ಇವಾಗ ಇದಾಯಿತು. ಇದಾದಮೇಲೆ ನೋಡಿ ಕೆಳಗಡೆದು ಕೂಡ ಈ ಥರ ಕಟ್ ಮಾಡಿಬಿಡೋಣ. ಇದು ಫೋಲ್ಡಿಂಗ್ ಇರೋದ್ರಿಂದ ಕಟ್ ಮಾಡಬೇಕು ನೋಡಿ. ಈ ಥರ ಆದಮೇಲೆ ನಮಗೆ ಇದೆರಡು ಬಟ್ಟೆ ಸೀದಾ ಇರೋ ಥರನೇ ನೋಡ್ಕೋಬೇಕು ನೋಡಿ.
ಸೀದಾ ಇರೋ ಥರನೇ ನೋಡ್ಕೋಬೇಕು ನಾವು. ಕಾಣಿಸ್ತಾ ಇರ್ಬೋದು ನಿಮಗೆ, ಎರಡೂ ಕೂಡ ಡಿಸೈನು ಮೇಲಿದೆ, ಇದು ಸೀದಾ ಇದೆ ಬಟ್ಟೆ. ಈ ಸೀದಾ ಇರೋ ಬಟ್ಟೆಗೆ ಏನು ಮಾಡಬೇಕು, ಈ ಫೋಲ್ಡಿಂಗ್ ನಾವು ಏನು ಮಾಡಿ ಕಟ್ ಮಾಡಿದ್ದೀವಿ ಇದನ್ನು ನೀಟಾಗಿ ಇದನ್ನು ಮಧ್ಯಕ್ಕೆ ಕಟ್ ಮಾಡೋಕ್ಕಿಂತ ಮುಂಚೆ ನಾವು ಈ ಥರ ಫೋಲ್ಡ್ ಮಾಡಿ ಅಲ್ಲೇನು ಮಾರ್ಕ್ ಮಾಡಿದ್ವಿ ಅದು ಇನ್ನೊಂದು ಕಡೆ ಬಟ್ಟೆಗೂ ಕೂಡ ಟಚ್ ಆಗೋ ಥರ ಈ ಥರ ಟ್ಯಾಪ್ ಮಾಡ್ಕೊಬಿಡೋಣ. ಈ ಟ್ಯಾಪ್ ಮಾಡಾದಮೇಲೆ ನೋಡಿ ಅದು ಈ ಕಡೆಗೂ ಕೂಡ ಆಗಿರುತ್ತೆ. ನೋಡಿ ನಿಮಗೆ ಕಾಣಿಸ್ತಾ ಇರ್ಬೋದು, ಈ ಕಡೆಗೂ ಕೂಡ ಆಗಿರುತ್ತೆ ಅದು. ಅದನ್ನು ಈ ಥರ ನೀಟಾಗಿ ಮಾರ್ಕ್ ಮಾಡಿಬಿಟ್ಟು ಇವಾಗ ಈ ಸೆಂಟ್ರಿಗೇನಿದೆ ಇದನ್ನು ನೀಟಾಗಿ ಕಟ್ ಮಾಡಿಬಿಡಿ. ಈ ಕಟ್ ಮಾಡಾದ್ಮೇಲೆ ಏನು ಮಾಡಬೇಕು, ಈ ಬಟ್ಟೆಗೆ ನಾವು ಹಾಕೋಬೇಕು ಅಂತಂದರೆ ನೋಡಿ ಇಲ್ಲಿ ಏನು ಮಾರ್ಕ್ ಮಾಡಿದ್ದೀವಿ ಇದು ಈ ಬಟ್ಟೆ ಮೇಲೆ ಲೈನಿಂಗ್ ಬಟ್ಟೆ ಇಟ್ಟಾಗ ಮೇಲ್ಗಡೆಗೆ ಇರಬಾರ್ದು. ನೋಡಿ ಇದನ್ನು ಈ ಥರ ಮಾರ್ಕ್ ಮಾಡಿರೋದು ಹಿಂಗೆ ಒಳಗಡೆಗೆ ಹೋಗಬೇಕು ಬಟ್ಟೆ. ಈ ಲೈನಿಂಗ್ ಮೇಲ್ಗಡೆ ಬರ್ದಿರೋದು ಕಾಣ್ಬಾರ್ದು, ಬರ್ದಿರೋದು ಒಳಗಡೆಗೆ ಹೋಗಬೇಕು. ನೋಡ್ಕೊಂಡಿಡಿ. ನೋಡಿ ನಾನು ಎರಡೂ ಕಡೆಗೂ ಕೂಡ ಇಲ್ಲಿ ಏನು ಮಾರ್ಕ್ ಮಾಡಿದ್ದೀವಿ ಇದು ಒಳಗಡೆಗೆ ಹೋಗಬೇಕು ಬಟ್ಟೆಗೆ, ಮೇನ್ ಕ್ಲಾತಿಗೆ, ಮೇಲ್ಗಡೆಗೆ ಇರಬಾರ್ದು. ನೋಡಿ ಈ ಥರ ಇಟ್ಟಾಗ ನಾವು ಇದನ್ನು ಫೋಲ್ಡ್ ಮಾಡಿ ಇಲ್ಲಿ ಹೊಲಿಗೆ ಕೊಟ್ಟು ಫೋಲ್ಡ್ ಮಾಡಿದಾಗ ನಮಗೆ ಮಾರ್ಕ್ ಮಾಡಿರೋದು ಒಳಗಡೆ ಬಟ್ಟೆಗೆ ಬರುತ್ತೆ. ಆವಾಗ ಇಲ್ಲಿ ನಮಗೆ ಸ್ಟಿಚ್ ಮಾಡೋಕ್ಕೆ ಈಸಿ ಆಗುತ್ತೆ. ಅದಕ್ಕೋಸ್ಕರ ನಾನು ಈ ಥರ ಇಟ್ಕೊಳ್ಳೋದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಇವಾಗ ಇದು ಕೂಡ ಆಯಿತು. ಇದಕ್ಕೂ ಬೇಕು ಅಂದರೆ ನಾವಿಲ್ಲಿ ಪಿನ್ಗಳನ್ನ ಹಾಕೋಬೋದು. ನಿಮಗೆ ಜರುಗುತ್ತೆ ಹೊಲಿಯೋಕ್ಕಾಗಲ್ಲ ಅಂತಂದರೆ ನಾನು ಬ್ಲೌಸ್ದು ಬ್ಯಾಕ್ ಪಾರ್ಟ್ಗೆ ಯಾವ ಥರ ಪಿನ್ ಹಾಕಿದ್ದೆ ಇಲ್ಲಿ ಆ ಥರ ಪಿನ್ ಹಾಕಿ ಇಟ್ಕೊಳ್ಳಿ. ನೋಡಿ ಇವಾಗ ನಾನು ಫ್ರಂಟ್ ಪಾರ್ಟು ಕೂಡ ಲೈನಿಂಗ್ ಬ್ಲೌಸ್ ಕಟ್ ಮಾಡೋದು ಯಾವ ಥರ ಅಂತ ತೋರಿಸ್ಕೊಟ್ಟಿದ್ದೀನಿ. ಇದು ಫ್ರಂಟ್ ಪಾರ್ಟ್ ಮಾಡಿದ್ದೀನಿ, ಇದು ಬ್ಯಾಕ್ ಪಾರ್ಟ್ ಮಾಡಿದ್ದೀನಿ. ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸ್ಲೀವ್ ಮತ್ತು ಸೊಂಟಪಟ್ಟಿ ಯಾವ ಥರ ಕಟ್ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಈ ಥರ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.